ಮನೆಯಲ್ಲಿ ನಡೆದಿರುವಂತಹ ಗಲಾಟೆಯಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಸಾವನ್ನಪ್ಪಿದ್ರು. ಈಗ ಮೃತ ರಾಜಶೇಖರ್ ರೆಡ್ಡಿಯ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟು ಅವರ ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಾಗೇಂದ್ರ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಹಲವರು ಕೂಡ ಇವರೊಂದಿಗೆ ಅವರ ಮನೆಗೆ ಭೇಟಿಯನ್ನ ನೀಡಿದ್ರು. ಭೇಟಿಯಾದ ನಂತರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಮನೆಗೆ ಭೇಟಿ ನೀಡಿ ಡಿಕೆಶಿ ಸಾಂತ್ವನ ಹೇಳಿದ್ದಾರೆ. ಕಾರ್ಯಕರ್ತ ರಾಜಶೇಖರ್ ಅವರ ಸಾವು ಆಗಬಾರದಿತ್ತು. ಕಾರ್ಯಕರ್ತನ ಸಾವು ವೈಯಕ್ತಿಕವಾಗಿ ತುಂಬಾ ನೋವು ತಂದಿದೆ. ಇಡೀ ಪಕ್ಷವೇ ರಾಜಶೇಖರನ ಕುಟುಂಬದ ಬೆನ್ನಿಗೆ ನಿಂತಿದೆ. ರಾಜಶೇಖರ್ ಕುಟುಂಬಸ್ಥರಿಗೆ ನೌಕರಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ನಾವು ಕಲ್ಪಿಸಿಕೊಡ್ತೇವೆ. ಪಕ್ಷ ಹಾಗೂ ಸರ್ಕಾರದ ಚೌಕಟ್ಟಿನಲ್ಲಿ ತೀರ್ಮಾನವನ್ನ ಮಾಡ್ತೇವೆ. ಈ ರೀತಿಯಾಗಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ ಕೈ ನಮಗೂ ಬರ್ತದೆ. ಸಹಾಯಕತ್ತೀವಿಲ್ಲ ಮೊದಲು ಮಾತಾಡ್ಬಾರ್ದು. ಹಿಂದೆ ಹಿಡಿತೀವಿ, ನಿಮಗೆ ಅನ್ಯಾಯ ಮಾಡೋದಿಲ್ಲ. ನಾವು ಹಿಡಿತೀವಿ, 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 ಹಿಂದೆ ಹಿಡಿತೀವಿ, ನಿಮಗೆ ಅನ್ಯಾಯ ಮಾಡೋದಿಲ್ಲ.